ಹರವೋ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ಪಾವನ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಸಾರ್ವಭೌಮ ಶಿವಾವತಾರಿ ನಿಗಮಾಗಮ ಸಮನ್ವಯ ಸೂತ್ರಿ ಸಕಲ ಮತೋದ್ಧಾರಕ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಕೈವಲ್ಯ ಪದ್ಧತಿ ಎಂಬ ಬಹಳ ಅಮೋಘವಾಗಿರ್ತಕ್ಕಂಥ ಗ್ರಂಥ ರಚನೆಯನ್ನು ಮಾಡಿದಂಥ ಪರಮ ಶಿವಯೋಗಿ ಶ್ರೀಮನ್ನಿಜಗುಣ ಶಿವಯೋಗಿಗಳ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನತನಾಗಿ ಸತ್ಸಂಗದಲ್ಲಿ ಸಮಾವೇಶಗೊಂಡಂಥ ಸಮಸ್ತ ಮುಮುಕ್ಷು ವೃಂದವೇ, ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 17ನೇ ಪದ್ಯವನ್ನು ನಾವು ವ್ಯಾಖ್ಯಾನ ಮಾಡುತ್ತಾ ನಡೆದಿದ್ದೇವೆ. ಎನ್ನನೇ ಪಾಲಿಸು ಪುಣ್ಯಮಯ ಗಾತ್ರ ಸನ್ನುತ ಸುಗುಣ ಮಣಿಗಣ ಸೂತ್ರ. ಭಕ್ತನು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ? ಹೇ ಪರಮಾತ್ಮ, ನೀನು ಪುಣ್ಯಮಯ ಗಾತ್ರ, ಪಾವನಮಯ ಶರೀರ, ಪುಣ್ಯಮಯ ಶರೀರ. ಅಂಥ ಶರೀರದಿಂದ ಕೂಡಿರುವಾತ ನೀನು ಸಕಲ ಗುಣನಿಧಿಯಾಗಿರುವಂಥ ಪರಮಾತ್ಮ ನೀನು. ಇಂತಾತನಾದ ನೀನು ನನ್ನನ್ನು ಪಾಲಿಸು, ನನ್ನನ್ನು ರಕ್ಷಣಾ ಮಾಡು. ನಾನು ಬಹಳಷ್ಟು ದುಃಖಿಯಾಗಿದ್ದೇನೆ. ಎದರಿಂದ ನಿನಗೆ ದುಃಖ ಆಗಿದೆ ಅಂದರೆ, ಶರೀರ ನಾನಂತ ಭಾವಿಸಿ ನಾನು ದುಃಖಿಯಾದೆ. ತೋರಿ ಕೆಡುವ ಒಡಲ ಈ ಶರೀರ, ಇದನ್ನು ನಾನಂತ ನಾನು ಭಾವಿಸಿದ್ದರಿಂದಾಗಿ ಆಧ್ಯಾತ್ಮಿಕ, ಆಧಿಭೌತಿಕ, ಆದಿದೈವಿಕ ಅಂಬತಕ್ಕಂತಹ ದುಃಖಗಳನ್ನು ನಾನು ಅನುಭವಿಸಬೇಕಾಯಿತು.
ಕಾಮ ಕ್ರೋಧಾದಿಗಳು ನನ್ನನ್ನು ಕಂಗೆಡಿಸುವಂಥವುಗಳಾಗಿವೆ. ಈ ಎಲ್ಲ ತಾಪಗಳಿಂದ ನನಗೆ ಮುಕ್ತಿಯನ್ನು ಕೊಡು. ಯುವತಿಯರ ಸೌಂದರ್ಯವನ್ನು ಕಂಡು ಆಕರ್ಷಿತಗೊಂಡು ಅನಂತ ಆಶೆಗಳಿಂದ ಕೂಡಿಕೊಂಡು ಮನ್ಮಥನ ಬಾಧೆಯಿಂದ ಬಳಲುವಂಥವನಾಗಿದ್ದೇನೆ. ನನ್ನನ್ನು ರಕ್ಷಿಸು. ಕೊನೆಯ ನುಡಿ, ಇವತ್ತಿನ ನುಡಿ, ಮೂರನೇ ನುಡಿ, ಈ ಪದ್ಯದ ಕೊನೆಯ ಮೂರನೇ ನುಡಿ. ಅಸುರ ಕರ್ಮವೇ ತನಗಂಗವಾಗಿ ಮೋಸದೋಳಿನಿತು ಸುಖಭೋಗಕ್ಕಾಗಿ ಭಾಸುರಾನಂದದ ಮುಕ್ತಿಯನ್ನು ನೀಗಿ ಜೀವ ಘಾಸಿಯಾಗುತ್ತಿದೆ ಯೋಗಿ ಜನಸಂಗ. ನೋಡಿ ಲೇಸ ನೀವು ದನಗೆ ಭಾವಜಭಂಗ. ಸುವಿಲಾಸ ನಿಧಿ ನಿನೇ ಗುರುಶಂಭುಲಿಂಗ. ಯೋಗಿ ಜನಸಂಗ ಪರಮಾತ್ಮನ ವರ್ಣಿಸ್ಲಿಕ್ಕೆ ಭಾಳ ಚಲೋ ಶಬ್ದ ಬಳಸಿದ್ದಾರೆ ನೋಡ್ರಿ ಇಲ್ಲಿ. ಯೋಗಿ ಜನಸಂಗ ಅಂದರೆ ಯೋಗಿಗಳಿಗೆ ಭಾಳ ಹತ್ತಿರ ಆದವ, ಭೋಗಿಗಳಿಗೆ ಭಾಳ ದೂರ ಆದವ, ಇಷ್ಟೇ ಅದಕ್ಕೆ ಅರ್ಥ. ಪರಮಾತ್ಮ ಯಾರಿಗೆ ಹತ್ತಿರ ಅದಾನಂತ? ಅವ ಎಲ್ಲರಿಗೂ ಹತ್ತಿರ ಅದಾನ. ವಾಸ್ತವಿಕವಾಗಿ ಆತ ಸರ್ವವ್ಯಾಪಿ ಅದಾನ, ಪರಿಪೂರ್ಣ ಅದಾನ, ಎಲ್ಲ ಕಡೆ ತುಂಬಿಕೊಂಡದಾನ. ಆದರೆ ಭೋಗಿಗಳಿಗೆ, ಸಂಸಾರದಲ್ಲಿ ಬೆರೆತಂಥ ಜನಗಳಿಗೆ ಅವನ ಕಾಣುವ ಕಣ್ಣಿರಂಗಿಲ್ಲ. ಅವರಿಗೆ ಬರೀ ಪ್ರಪಂಚ ಕಾಣ್ತದೆ. ಪ್ರಪಂಚ ಅಷ್ಟೇ ನಿತ್ಯ ಸತ್ಯ ಅವ್ರ ಪಾಲಿಗೆ. ಪ್ರಪಂಚ ಬಿಟ್ರ ಬೇರೆ ಏನು ಅವ್ರಿಗೆ ಕಲ್ಪನೆ ಇಲ್ಲ. ಈ ನೋಡಿ ಸಣ್ಣ ಮಕ್ಕಳಿಗೆ ನಮ್ಮ ಶಾಸ್ತ್ರ ಏನು ಕಲ್ಪನೆ ಅವರಿಗೆ? ಅವ್ರು ತಮ್ಮದೇ ಆದ ಲೋಕದಲ್ಲಿ ಇರ್ತಾರೆ. ಇದು ಏನು ಮಾಡ್ಲಕತ್ಯಾರ, ಎಂಥವ್ರು ಬಂದಾರ, ಏನು ನಡೆದದ, ಅವ್ರು ಮಾಡ್ಕೊಳ್ಳಿ. ನಾವಿಲ್ಲಿ ಬಂದೀವಿ, ಕುಂತೀವಿ, ಶಾಸ್ತ್ರ ಹೇಳ್ತೀವಿ, ಅವ್ರಿಗೇನು ಕಲ್ಪನೆ ಇಲ್ಲ. ಅವ್ರು ತಮ್ಮದೇ ಲೋಕದಲ್ಲಿ ಮುಳುಗಿಬಿಟ್ಟಿರ್ತಾರೆ. ನಾವು ಎದುರಿಗೆ ಕುಂತೀವಿ, ನಾವೇನು ಕಿಮ್ಮತ್ತೇ ಇಲ್ಲ ಅವ್ರಿಗೆ. ನಾವು ಕಣ್ಣಾಗೆ ಕಾಣಂಗಿಲ್ಲ. ಹಾಗೆ ಪರಮಾತ್ಮ ಕಾಣಂಗಿಲ್ಲ. ಪ್ರಪಂಚದಲ್ಲಿ ಮುಳುಗಿದಂಥ ಮನುಷ್ಯನಿಗೆ ಪರಮಾತ್ಮ ಕಾಣೋದಿಲ್ಲ, ಅವನು ತೋರಿ ಬರೋದಿಲ್ಲ. ಅವನ ಅಸ್ತಿತ್ವವನ್ನೇ ಅಲ್ಲಗಳೆಯುತ್ತಾರವರು. ಅಷ್ಟೇ ಏಕೆ, ದೇವನ ಅಸ್ತಿತ್ವವನ್ನು ಕೂಡ ಅಲ್ಲಗಳೆಯುತ್ತಾರವರು. ಎಲ್ಲದನ್ ದೇವರು, ಯಾವ ನೋಡ್ಯಾನ ದೇವರು ಅಂತಾರ. ಅವ್ರ ಪಾಲಿಗೆ ಪ್ರಪಂಚ ಅಷ್ಟೇ ಸತ್ಯ. ಭುಕ್ತಿ ಸುಖಂ ಸಂಸಾರದೊಳುಂಟು, ಮುಕ್ತಿಯ ನೈದಲದರೊಳೇನುಂಟು. ಅವ ಹಿಂಗಂತಾನಂತ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ಸುಖವನ್ನು ಬಿಟ್ಟು ಏನೋ ಕಾಲ್ಪನಿಕ ಗತಿ ಹೇಳ್ಕೊಂತ ಹೋಗ್ತಾರ. ಏನು ಮುಕ್ತಿ, ಎಲ್ಲಿ ಮುಕ್ತಿ? ಈಗೇನು ನಮಗೆ ಉಂಡಾಗ, ತಿಂದಾಗ, ಮಜಾ ಮಾಡಿದಾಗ ಆನಂದ ಆಗ್ತದ, ಕುಡ್ದಾಗ ಆನಂದ ಆಗ್ತದ, ಇದೆಲ್ಲ ಬಿಡುವಂತ. ಹಾಂ, ಅದು ಕಾಲ್ಪನಿಕ ಮುಕ್ತಿಯ ಸುದ್ದಿ ನಮ್ಮ ಮುಂದೆ ಹೇಳ್ತಾರೆ. ಯಾರಿಗೆ ಬೇಕಾಗ್ಯದ್ರಿ ಅದು ಮುಕ್ತಿ?
ಕಲ್ಮರನಂತಿರ ನಿದ್ರಿತನಂತೆ ಪಾಳ್ಮನೆಯೊಳಗಣ ದೀವಿಗೆಯಂತೆ. ಭೋಗಿಯಾದ ಮನುಷ್ಯ ಏನಂತಾನಂತ, ಮೋಕ್ಷವೆಂಬುವುದು ಮರ ನಿದ್ರಿತನಂತೆ ಅಂತವ. ಅದು ಕಲ್ಲು ಇದ್ದಂಗ, ಮರ ಇದ್ದಂಗ, ನಿದ್ರಿತ ಪುರುಷ ಇದ್ದಂಗ. ಯಾರಿಗೆ ಬೇಕಾಗಿದ್ರಿ ಅದು ಮೋಕ್ಷ? ಭಕ್ತಿ ಸುಖಂ ಸಂಸಾರದಳುಂಟು. ಭಕ್ತಿ ಸುಖಂ ಅಂತಂದರೆ ಭೋಗ ಸುಖ. ಅದೇ ಇವತ್ತು ಬಂದಿದೆಯಲ್ಲ ಮಾತು, ಸುಖ ಭೋಗಕ್ಕಾಗಿ ಅಂತ ಶಬ್ದ ಬಳಸಿದ್ದಾರೆ ನಿಜಗೊಂಡ್ರು. ಅದನ್ನು ತುಂಬ ಸವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ದೇವೆ. ಭೋಗದಲ್ಲಿ ಮೈಮರೆತ ಮನುಷ್ಯನಿಗೆ ಭೋಗಾತೀತವಾದ, ಇಂದ್ರಿಯಾತೀತವಾದ ಮನ ಬುದ್ಧಿ ಆಚೆ ಇರತಕ್ಕಂಥ ಆ ಪರಮಾತ್ಮನ ಆನಂದ ರೂಪಿ ಪರಮಾತ್ಮನ ಅಸ್ತಿತ್ವದ ಕಲ್ಪನೆಯೇ ಅವರಿಗೆ ಬರೋದಿಲ್ಲ. ಅವರು ಕಾಣುವುದನ್ನು ಮಾತ್ರ ಸತ್ಯ ಅಂತ ತಿಳ್ಕೊಂಡವರು. ಕಣ್ಣೆದುರಿಗೆ ಇದ್ರೂ ಭ್ರಾಂತನಾದಂತಹ ಮನುಷ್ಯನಿಗೆ ಕಾಣುವುದಿಲ್ಲ. ಭ್ರಾಂತನಿಗೆ ಹೆಂಗೆ ಕಾಣ್ತದ್ರಿ? ಭ್ರಾಂತ ಅಂದ್ರೆ ತಿಳಿತದ? ತಪ್ಪು ತಿಳುವಳಿಕೆಯಲ್ಲಿರೋ ಭ್ರಾಂತ. ಭ್ರಾಂತನಾದಂಥವನಿಗೆ ಬ್ರಹ್ಮ ಹೆಂಗೆ ಕಂಡು ಬರ್ತದೆ? ಕಂಡು ಬರೋದಿಲ್ಲ ಅದು. ನಸುಗತ್ತಲೆಯಲ್ಲಿ ಹೊಂಟಿರ್ತೀರಿ, ಅಂಕು ಡೊಂಕಾಗಿ ಹಾಗ ಬಿದ್ದಿರ್ತದ. ಆ ಹಗ್ಗದೊಳಗ ಹಾವು ಕಂಡಂಗೆ ಆಗ್ತದೆ. ಆಗಿಲ್ಲ, ಎಷ್ಟು ಸಲ ಭ್ರಮ ಆಗಿಲ್ಲ. ನಸುಗತ್ತಲೇ ಇರ್ಬೇಕು. ಮತ್ತದು ಕಾಡುಗತ್ತಲೆ ಕಗ್ಗತ್ತಲೆ ಅಂತಿರಲ್ಲ, ಘನ ಅಂಧಕಾರ ಇದ್ರೆ ಅಲ್ಲಿ ಭ್ರಾಂತಿ ಆಗಂಗಿಲ್ಲ. ಅವಾಗ ಏನು ಕಂಡ ಬರಂಗಿಲ್ಲ, ಸ್ವಲ್ಪ ಕಾಣಬೇಕಾಗ್ತದೆ. ಹಗ್ಗ ಸ್ವಲ್ಪ ಕಾಣಬೇಕು, ಸ್ವಲ್ಪ ಕಾಣಬೇಕು, ಪೂರ ಕಾಣಬಾರ್ದು. ಪೂರ ಕಂಡ್ರೂ ಹಾವು ಕಾಣಂಗಿಲ್ಲ. ಏನೂ ಕಾಣಲಿಲ್ಲ ಅಂದ್ರೂ ನಿಮಗೆ ಪರಮಾತ್ಮ ಕಂಡಿಲ್ಲ ಅಂತಲ್ಲ, ಜರ ಜರ ಕಂಡಾನ, ಜರ ಕಂಡಾನ, ಜರ ಜರ ಹಂಗ ಸದ್ರೂಪ. ಅವನ ಸದ್ರೂಪದ ಪರಿಕಲ್ಪನೆ ಇದೆ. ಚಿದ್ರೂಪವನ್ನು ಸ್ವಲ್ಪ ಸ್ವಲ್ಪ ಅನುಭವಿಸ್ತಾ ಇದ್ದಾರೆ. ಆನಂದ ಅಭಿವ್ಯಕ್ತಿ ಇಲ್ಲ ನೋಡ್ರಿ. ಚಿದ್ರೂಪ ಆನಂದದ ಅಭಿವ್ಯಕ್ತಿ ಇಲ್ಲ. ನಾನು ಇರುವವ ಅಂತೀವಲ್ಲ, ನಾನು ಇರುವವ ಎಂಬ ಅನುಭವವೇ ಇದೆಯೇ ವಿನ ನಾನು ಇಲ್ಲದಂಗೆ ಆಗ್ತೀನಿ ಅಂತ ಎಂದೂ ಅನಿಸಿಲ್ಲ. ನೀನು ಅಂದರೆ ಚೈತನ್ಯ, ನೀನು ಅಂದರೆ ಪರಮಾತ್ಮ. ಹಾಗಾಗಿಯೇ ನೋಡಿ, ನಮ್ಮ ಸ್ವರೂಪವು, ನಮ್ಮ ಇರುವಿಕೆಯು ಇರುವುದಾಗಿದೆ. ಸಂಸ್ಕೃತದಲ್ಲಿ ಅದಕ್ಕೆ ಸತ್ ಎಂಬ ಪದವನ್ನು ಬಳಸ್ತಾರೆ, ಸದ್ರೂಪ ಅಂತಾರೆ. ನಿಮಗೆಂದಾದ್ರೂ ನಾನು ಇಲ್ಲದಂಗೆ ಆಗ್ತೀನಿ ಅಂತ ಅನಿಸಿದೆಯಾ? ನಾ ಇಲ್ಲದಂಗೆ ಆಗ್ತೀನಿ ಅಂತ ಅನಿಸಂಗಿಲ್ಲ. ನಿದ್ರೆಯೊಳಗೂ ನಾನಿದ್ದೇನೆ ಎಂಬ ಅನುಭವನೇ ಇದೆ. ಸಂಸ್ಕೃತದಲ್ಲಿ ಅದಕ್ಕೆ ಸುಸುಪ್ತಿ ಅಂದಾರ, ಇಂಗ್ಲೀಷ್ನೊಳಗೆ ಸ್ಲೀಪ್ ಅಂದಾರ. ನಮ್ಮ ಕನ್ನಡದವ್ರು ಎಷ್ಟು ಚಂದ ಶಬ್ದ ಕೊಟ್ಟಾರ ನೋಡ್ರಿ, ನಿದ್ದಿ ಅಂತ ಹೆಸರಿಟ್ಟಾರ. ಕನ್ನಡ ಭಾಳ ಚಲೋ ಭಾಷೆ ಐತಿ. ಅದಕ್ಕೆ ನೀವೆಲ್ಲ ಅಪ್ಪಟ ಕನ್ನಡ ಪ್ರೇಮಿಗಳು. ಅಂದ್ರೆ ಕನ್ನಡ ಬಿಟ್ಟರೆ ಬೇರೆ ಏನು ಬರಂಗಿಲ್ಲ ಅಂತಂದಂಗೆ. ಎಷ್ಟು ಚಂದ ಐತಿ ನೋಡ್ರಿ ಕನ್ನಡ ಭಾಷಾ. ನಿದ್ದಿ ಅಂತ ಎಷ್ಟು ಚಂದ ಹೆಸರಿಟ್ಟಾರ. ಯಾಕೆ ನಿದ್ದಿ ಅಂತ ಹೆಸರಿಟ್ಟಾರ? ನೀ ಇದ್ದಿ ಅಲ್ಲಿ ಶರೀರ ಇರಲಿಕ್ಕಿಲ್ಲ. ಎಲ್ಲಿ? ನಿದ್ರೆಯಲ್ಲಿ
ಶರೀರ, ಈ ಸ್ಥೂಲ ಶರೀರ ಇರಲಿಕ್ಕಿಲ್ಲ, ಈ ಯಾವ ಪ್ರಪಂಚವೂ ಅಲ್ಲಿಲ್ಲ. ಆ ಅವಸ್ಥೆಯಲ್ಲಿ ಎಲ್ಲಿ ತೋರ್ತದೆ? ಇದು ಯಾವುದು ತೋರುವುದಿಲ್ಲ, ಇದು ಯಾವುದೂ ಇಲ್ಲ. ಮತ್ತು ಇದು ಇಲ್ಲದಂಗೆ ಆದಾಗ ನಿನಗೆ ಆನಂದ. ಇದರ ವಿಚಾರ ಯಾವಾಗ ತಲೆಯಾಗಿನ ತೆಗೆದು ಹಾಕ್ತು ನೋಡ್ರಿ, ಯಾವಾಗ ನಿದ್ದೆ ಹತ್ತದು. ತಲೆಯಾಗ ಬರೇ ಸಂಸಾರ ತುಂಬಿಕೊಂಡಿತ್ತು, ತಲೆಯೊಳಗೆ ಬರೀ ಪ್ರಪಂಚನೇ ತುಂಬಿಕೊಂಡಿತ್ತು. ಅವನಿಗೆ ಹಂಗೆ ನಿದ್ದೆ ಹತ್ತದ್ರಿ, ಅವನಿದ್ದೆ ಹತ್ತಂಗಿಲ್ಲ. ನಿದ್ದೆಯಲ್ಲಿ ಯಾವುದೂ ಇಲ್ಲ, ಏನೇನೂ ಇಲ್ಲ, ಎಂಥದೂ ಇಲ್ಲ, ಆದ್ರೆ ಏನೇನೂ ಇಲ್ಲ. ನೀ ಅದೇ, ಅದಕ್ಕೆ ನಿದ್ದಿ, ನೀ ಇದ್ದಿ ನಿದ್ದಿ, ತಿಳಿತಾರ. ಆದ್ದರಿಂದ ಪರಮಾತ್ಮ ನಿಮ್ಗ ಜರ್ಜರ 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 ಕಂಡು ಬಂದಾನ. ಆದ್ದರಿಂದ ಅವನಲ್ಲಿ ಇದು ಭ್ರಾಂತಿಯಾಗ ನೋಡ್ರಿ, ಜರ ಹಗ್ಗ ಕಂಡು ಬಂದ ಸಲುವಾಗಿನೇ ಹಗ್ಗದೊಳಗ ಹಾವು ಕಂಡದ. ಹಾವು ಕಾಣು ತರಾನು, ಹಾವು ನೋಡುವವರೆಗೂ ಹಾವು ಎಷ್ಟು ಹೊತ್ತು ನೀನು ನೋಡ್ತಾ ಇರ್ತಿದೆ, ಅಲ್ಲಿ ತನ ನಿನಗೆ ಹಗ್ಗದ ಕಲ್ಪನಾನೇ ಇರಂಗಿಲ್ಲ. ಕೇಳ್ರಿ, ಒಂದಿಷ್ಟು ಚಲೋ ಶಾಸ್ತ್ರ ಕೇಳಕತ್ತೀನಿ, ಒರಿಜಿನಲ್ ಶಾಸ್ತ್ರ ಹೇಳಕತ್ತೀನಿ ಇವತ್ತು, ಪಕ್ಕಾ ಶಾಸ್ತ್ರ ಇದು. ನಿಮ್ಮೆಲ್ಲರ ಅನುಭವನೇ ಐತಲ್ಲ, ಹೇಳ್ರಿ. ಎಷ್ಟೊತ್ತಿನವರೆಗೂ ಅವ ಹಾವು ಮಾತ್ರ ನೋಡ್ತಾ ಇರ್ತಾನೆ. ಹಗ್ಗ ಎಂದರೆ ಕಾಣ್ತದೆ ಅವನಿಗೆ, ಹಾಗೆ ಕಾಣುತ್ತೆ. ನಾ ಮತ್ತೊಂದು ಕತೆ ಹೇಳಿ, ಇದು ಭಾಳ ದಿವಸ ಆಯ್ತು, ಹಳಿ ಕತೆ ಆಗ್ಯದ ಇದು. ಮತ್ತೊಂದು ಅದು ಹಳಿದೆ, ಇವ್ರು ಕೇಳಿಲ್ಲ ಅಂತ ಅದು ಇವ್ರಿಗೆ ಹೊಸದು ಅಷ್ಟೇ. ಕತ್ತಲೆಯಲ್ಲಿ ಹೊಂಟಿರ್ತೀರಿ, ಅದು ಬೇಸಿಗೆ ದಿನ. ಜಾಲಿ ಗಿಡ ಕಡ್ದು ಬಿಟ್ಟಿರ್ತಾರೆ ಜಾಸ್ತಿ ಬೇಸಿಗೆ ಒಳಗೆ. ಯಾರು ಅವ್ರು ಕುರಿ ಮೇಯಿಸೋರು ಕಡ್ದಿರ್ತಾರೆ. ಅದು ಮಂಡ ಗಿಡ ಆಗಿ ನಿಂತಿರ್ತದೆ. ಆ ಕಡೊಂದು ಕೊಲ್ಲ ಹೋಗಿರ್ತದೆ, ಈ ಕಡೊಂದು ಕೊಲ್ಲ ಹೋಗಿರ್ತದ, ಅದನ್ನು ಕಡ್ದು ಬಿಟ್ಟಿರ್ತಾರೆ. ಕತ್ತಲೆಯಲ್ಲಿ ಹೊಂಟಿರಿ ನೀವು. ಅದು ಜರ ಕಂಡು ಬಂತದು. ನಾ ಹೇಳಿನಿ ಮೊದಲೇ, ಅದು ಜರ ಕಾಣು ಬರ್ಬೇಕಂತ ಹೇಳಿ. ಸ್ವಲ್ಪ ಕಂಡು ಬಂತದು, ನಸುಗತ್ತಲೆ ಐತಿ. ಅದು ಕಂಡು ಕೂಡಲೇ ಏನು ಕಂಡಂಗಾಗ್ತದೆ ನಿಮಗೆ? ಕಳ್ಳ ಕಂಡಂಗೆ ಆಗ್ತಾನ. ಯಾವನೋ ಕಳ್ಳ ನಿಂತಾನ. ಯಾಕ? ಲಕ್ಷ ಕೊಡ್ರಿ. ಯಾವನಿಗೆ ಕಳ್ಳನ ಭ್ರಾಂತಿ ಆಗ್ತದೆ ಅಂದರೆ, ಯಾವನ ಕಿಶದಾಗ ದುಡ್ಡು ಅದಾವ ನೋಡ್ರಿ, ದುಡ್ಡು ಇಲ್ಲಾರ್ದವ್ರಿಗೆ ಕಳ್ಳನ ಭ್ರಾಂತಿ ಆಗಂಗಿಲ್ಲ. ಇವ ಅವತ್ತ ಒಂದು 2 ಲಕ್ಷ 4 ಲಕ್ಷ ಡ್ರಾ ಮಾಡ್ಕೊಂಡು ಕಿಶದಾಗ ಇಟ್ಕೊಂಡು ಹೊಂಟಿದ್ದ ಅಂತಂದರೆ ಅವನಿಗೆ ಕಳ್ಳ ನಿಂತಂಗೆ ಭ್ರಾಂತಿ ಆಗ್ತದೆ, ಕಳ್ಳ ಕಂಡಂಗೆ ಆಗ್ತದೆ. ಅವ ಉರ್ಲ್ ಹಾಕೊಂಡು ಬಸಪ್ಪ ನೆನಪು ಬಂದ ಅಂತ ಅನ್ಕೊಡ್ರಿ. ಅವ ಬಸಪ್ಪ ಬಂದಾನ ದೆವ್ವಾಗಿ, ಅವನಿಗೆ ಬೇರೆ ಭ್ರಾಂತಿ ಆಯ್ತು. ಎಲ್ಲಿ ತನ ಸತ್ ಬಸಪ್ಪ ದೆವ್ವಾಗಿ ಕಂಡು ಬರ್ತಾ ಇರ್ತಾನ, ಅಷ್ಟು ಹೊತ್ತಿನವರೆಗೂ ಅದು ಏನದ ಸತ್ಯ, ಆ ಸತ್ಯದ ಅನುಭೂತಿ ನಿಮಗಾಗೋದಿಲ್ಲ. ನೆನಪಿಟ್ಕೊಳ್ರಿ. ಭ್ರಾಂತಿ ನೀಗಿದಾಗಲೇ ಸತ್ಯ ದರ್ಶನ ಆಗೋದು. ನಾವೊಂದು ಮಾತಾಡಿ, ಏನು ಸಕಲ ಪ್ರಪಂಚ ತೋರ್ತದಲ್ಲ, ಇದು ಸ್ಥಾಣುವಿನಲ್ಲಿ ತೋರಿದ ಪುರುಷನಂತೆ, ಹಗ್ಗದಲ್ಲಿ ತೋರಿದ ಹಾವಿನಂತೆ ಇದೆ, ನಶ್ವರ ಇದೆ. ನೆನಪಿಟ್ಕೊಳ್ರಿ, ನಶ್ವರದ. ನಮಗೆ ಭ್ರಾಂತಿಯಾಗಿದೆ, ಇದು ಸತ್ಯ ಎಂಬ ಭ್ರಾಂತಿಯೊಳಗದೀವಿ. ಇದರಲ್ಲಿ ಮೈ ಮರ್ತು ಬಿಟ್ಟಿವಿ. ಮೈ ಮರೆಯೋದಷ್ಟೆಲ್ಲ ಸಂಪೂರ್ಣ ಬೆರ್ತು ಬಿಟ್ಟಿವಿ.
ಹೇಗೆ ನಿನಗೆ ದೇವ್ರು ಕಂಡುಬರ್ಬೇಕು ಹೇಳ್ರಿ? ಹೆಂಗೆ ಕಾಣ್ತಾನೆ? ಮತ್ತು ಇದರ ಆಕರ್ಷಣೆಯು ಬಹಳ ಪ್ರಬಲವಾಗಿರತಕ್ಕಂಥದ್ದು. ಹೇಳಿದರು, ಬಲ್ಲವರು ಹೇಳಿದರು, ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕರಂಜನೆ ಕಾಲ್ಪನಿಕ ವಯಸ್ಸೇ ಅಂದರು. ಅದ್ವಿತೀಯ ಪರಮಾತ್ಮನಲ್ಲಿ ತೋರ್ತಕ್ಕಂಥ ಈ ಪ್ರಪಂಚ ಕಾಲ್ಪನಿಕ ವಯಸ್ಸೇ, ಕಲ್ಪನಾ ಮಾತ್ರವಾಗಿದೆ, ಭ್ರಮ ಮಾತ್ರವಾಗಿದೆ, ತೋರಿಕೆ ಮಾತ್ರವಾಗಿದೆ. ತೋರಿಕೆ ಮಾತ್ರವಾಗಿದ್ರೂ ಕೂಡ ಇದರ ಆಕರ್ಷಣೆ ಎಷ್ಟು ಪ್ರಬಲ ಅಂದರೆ ಎಂಥವರು ಮೈ ಮರೆತು ಬಿಡ್ತಾರೆ, ಎಂಥವರು ಮೈ ಮರೆತು ಬಿಡ್ತಾರೆ. ಗುರು ಶಿಷ್ಯರು ಹೊಂಟಿದ್ರು, ಹಿಂಗೆ ಪ್ರವಾಸ ಮಾಡ್ಕೋಂತ ಹೊಂಟಿದ್ರು. ಕಲ್ಯಾಣ ಕಡೆಯಿಂದ ಹೊಂಟಿದ್ರು. ಬಾಳಿಗೆ ಬಂದರು, ಬಾಳೆಯಿಂದ ನೆಲ್ಲೂರಿಗೆ ಬಂದರು. ಕಿಲ್ಲಿ ಹಳ್ಳ ಐತಲ್ಲ, ಹಳ್ಳದ ದಂಡೆ ಮ್ಯಾಗ ಗೌಡ್ರ ಹೊಲದಾಗ ಒಂದು ದೊಡ್ಡ ಹುಣಸಿನ ಗಿಡ. ಗಿಡದ ಪಕ್ಕದಲ್ಲೇ ಹಳ್ಳದಾಗ, ಬೇಸಿಗೆ ದಿನ ಹಳ್ಳದಾಗ ತಿಳಿಯಾದ ನೀರ ಹರಿತಾ ಇದ್ದು. ಗುರುಗಳಂದರು, ತಮ್ಮ ಹಸಿವಾಗ್ಯದು, ನೆಲ್ಲೂರ ಭಾಳ ಚಲೋ ಊರ ಅಂತ ಹೆಸರು ಕೇಳೀವಿ, ಸಂಸ್ಕಾರವಂತ ಊರು ತುಂಬ ಎಲ್ಲ ಭಾಳ ಚಲೋ ಮಂದಿ ಐತೆ ಅಂತ. ಸ್ವಲ್ಪ ಭಿಕ್ಷಾ ಮಾಡ್ಕೊಂಬಾರಪ್ಪ, ಚಲೋ ಚಲೋ ನೀರೈತಿ ಇಲ್ಲೇ, ಒಂದು 4 ಮನೆ ಭಿಕ್ಷಾ ಮಾಡ್ಕೊಂಬ, ಇಲ್ಲಿ ಕುಂತು ಊಟ ಮಾಡಿ ಮುಂದೆ ಪ್ರಯಾಣ ಬೆಳೆಸೋಣ ಅಂದ್ರು ಗುರುಗಳು. ಆಯ್ತು ರೀ ಅಪ್ಪ ಅಂದ. ಶಿಷ್ಯ ಭಾಳ ಚಲೋ ಇದ್ದ, ಸೇವಾ ಮನೋಭಾವದವ ಇದ್ದ ಶಿಷ್ಯ, ಭಾಳ ಚಲೋ ಸೇವಾ ಮಾಡ್ತಿದ್ದ ಗುರುಗಳದು. ಎಂದೂ ಗುರುಗಳ ಮಾತು ಮೀರಲಿಲ್ಲ. ತುಂಬು ತಾರುಣ್ಯದಲ್ಲಿ ಇದ್ದಂಥ ಶಿಷ್ಯ, ತಾರುಣ್ಯದಲ್ಲಿ ಈಗ ಕಾಲಿಡ್ತಾ ಇರತಕ್ಕಂಥ ಶಿಷ್ಯ. ಗುರುಗಳು ಭಾಳ ಪ್ರೀತಿ ಮಾಡ್ತಿದ್ರು ಅವನ್ನ. ಶಿಷ್ಯನೂ ಅಷ್ಟೇ ಹಚ್ಕೊಂಡು ಸೇವಾ ಮಾಡ್ತಿದ್ದ, ಭಾಳ ಹಚ್ಕೊಂಡು ಸೇವಾ ಮಾಡ್ತಿದ್ದ. ಗುರುಗಳ ಮಾತು ಎಂದೂ ಮೀರ್ತಿರ್ಲಿಲ್ಲ. ಗುರುಗಳು ಭಿಕ್ಷಾ ಮಾಡ್ಕೊಂಬಾರಪ್ಪ, ಒಂದು 4 ಮನೆ ಭಿಕ್ಷಾ ಮಾಡ್ಕೊಂಬ, ಹಳ್ಳದ ದಂಡಾಗ ಭಾಳ ಚಂದ ಐತಿ ನೀರ, ತಿಳಿ ತಿಳಿ ನೀರೈತಿ, ಇಲ್ಲಿ ಕುಂತು ಊಟ ಮಾಡಿ ಮುಂದೆ ಕಡಗಂಚಿಗೆ ಪ್ರವಾಸ ಮಾಡೋಮು, ಆಮೇಲೆ ನರೋಣಕ್ಕೆ ಹೋಗಮು, ಚಲೋ ಐತಿ ನೀರೈತಿ, ಇಲ್ಲಿ ಜರ ಭಿಕ್ಷಾ ಮಾಡ್ಕೊಂಬ. ಶಿಷ್ಯ ಭಿಕ್ಷಾ ಮಾಡ್ಲಾಕ ಬಂದ, ಎಲ್ಲರ ಊರಾಗ ಬಂದ. ಒಂದು 3 ಮನೆಗೆ ಹೋದ. ಅವರು ಒಂದೊಂದು ರೊಟ್ಟಿ ಕೊಡೋ ಬದಲಿಗೆ 2 ರೊಟ್ಟಿ ಕೊಟ್ಟಿದ್ರು. ಸಾಕನಿಸಿತ್ತು. ಆದರೂ ಯಾವಾಗಲೂ ಆಶೆನೇ ಅಲ್ಲ ಅನಾಹುತ ಮಾಡುವಂಥದ್ದು. ಇನ್ನೊಂದು ಮನೆ, ದೊಡ್ಡ ಮನೆ ಇತ್ತು. ಇನ್ನೊಂದು ಮನೆ, ಮುಂದಿನ ಮನೆ ದೊಡ್ಡ ಗೌಡ್ರ ಮನೆ, ದೊಡ್ಡ ಶ್ರೀಮಂತ ಮನೆ. ಸ್ವಲ್ಪ ಆ ಮನೆಗಿಟ್ಟು ಹೋಗಿ ಭಿಕ್ಷಾ ಮಾಡ್ಕೊಂಡು ಗುರುಗಳು ಹಳ್ಳದ ದಂಡ್ಯಾಗ ಹಾದಿ ಕಾಯ್ಕೊಂತ ಕುಂತಾರ. ಹೋಗಮು ಅಂತ ಹೇಳಿ ಮುಂದಿನ ಮನೆಗೆ ಹಾದ ತಪ್ಪು ಮಾಡಿದ್ ನೋಡ್ರಿ. ಮುಂದಿನ ಮನೆಗೆ ಹಾದೆ ತಪ್ಪಾಯ್ತು. ಯಾಕೆ ತಪ್ಪಾಯ್ತು? ದೊಡ್ಡ ಮನೆ ಅದು, ಗೌಡ್ರ ಮನೆ, 200 ಎಕರೆ ಜಮೀನು ಅವ್ರದ್ದು. ಒಬ್ಬಕ್ಕಿನೇ ಮಗಳು,
ಮಗಳಿಗೆ ಅವರು ವರ ಹುಡುಕಾಡ್ತಾ ಇದ್ರು. ಎಂಥ ವರ? ಅವ್ರ ಮನೆಯಾಗಿರೋ ವರ. ಅಂಥ ವರ ಹುಡುಕಾಡ್ಕೊಂತ ಕುಂತಿದ್ರು. ಅಂಥದ್ರಾಗ ಇವ ಶಿಷ್ಯ, ಗುರುಗಳ ಶಿಷ್ಯ ಬಂದ. ತುಂಬು ತಾರುಣ್ಯದಲ್ಲಿರುವಂಥ ಶಿಷ್ಯ ಏನು ತಳ 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 ಹೊಳಿತಿದ್ದ. ಬ್ರಹ್ಮಚಾರಿ, ಮಹಾನ್ ತೇಜಸ್ವಿ, ಶುರದ್ರೂಪಿಯಾಗಿದ್ದ, ಅತ್ಯಂತ ಶುರದ್ರೂಪಿಯಾಗಿದ್ದ. ಗೌಡರು ನೋಡಿದ್ರು. ಯಾವರೋ ತಮ್ಮ ನಿಂದು ಅಂತಂದ್ರು. ಸಾಧುಗಳಿಗೆ ಸನ್ಯಾಸಿಗಳಿಗೆ ಊರಂತ ಯಾವ್ದಿರ್ತದ್ರಿ? ಯಾವ ಊರ ಇರ್ತೀವಿ ಅದೇ ಊರು ನಮ್ಮದು. ನಮ್ದು ಯಾವ ಊರು ಅಂತ ಹೇಳ್ಬೇಕ್ರಿ. ನಮ್ದು ಯಾವ ಊರು? ಇರುತ್ತಾನ ನೆಲ್ಲೂರು ನಮ್ಮೂರೇ. ಹಂಗಂತ ತಪ್ಪು ತಿಳ್ಕೊಬೇಡ್ರಿ. ಇಲ್ಲೇ ಉಳ್ದಾರ ಮತ್ತೆ ಇಲ್ಲೇ ಕಾಯಂ. ಮತ್ತೆ ಏನಪ್ಪ ಹಿಂಗೆಲ್ಲ ಹತ್ತಾರ ಕಾಯಂ ಇಲ್ಲೇ ಉಳ್ದಾರಂತ ಏನು ಎದೆ ಹೊಡಿಬೇಡ್ರಿ. ಇದ್ದದ್ದು ನಮ್ಮೂರು ನೋಡ್ರಿ ಅಷ್ಟೇ. ಸಾಧುಗಳಿಗೆ ಊರಂತ ಯಾವುದ್ರಿ? ಇದ್ದದ್ದೇ ನಮ್ಮೂರ. ಎಷ್ಟು ಚಂದ ಅದಿಯಲ್ಲೋ ತಮ್ಮ, ಎಷ್ಟು ಶಾಣೆ ಅದಿ, ಎಷ್ಟು ಸುರದ್ರೂಪಿ ಅದಿ. ಭಿಕ್ಷಾ ಬೇಡ್ಕೊಂಡು ಜೀವನ ಮಾಡ್ಲಾಕತ್ತೀರಿ. ನಿನ್ನ ಕ್ಷಣದಾಗ ಲಕ್ಷಾಧೀಶನ ಮಾಡ್ತೀನಿ, ನಾ ಕೋಟ್ಯಾಧೀಶನ ಮಾಡ್ತೀನಿ. ನನ್ನ ಮಾತು ಕೇಳಬೇಕು. ಚಲೋ ಸಾತ್ವಿಕ ಕಂಡ, ಭಾಳ ಶಾಣ್ಯಾಗ ಕಂಡ ಹುಡುಗ, ಭಾಳ ಸುರದ್ರೂಪಿಯಾಗಿದ್ದ. ಮಗಳಿಗೆ ಹೇಳಿ ಮಾಡಿಸ್ದಂಗಿತ್ತು. ಏನೋ ಅಂತಾರಲ್ಲ ಅದು, ಈಚ್ ಫಾರ್ ಮೇಡ್ ಅಂತ ಏನೋ ಅಂತಾರಲ್ಲ. ಆ ಮಗಳ ಸಲುವಾಗೇ ದೇವರು ಇವನು ಮಾಡ್ಯಾನೇನೋ ಅನ್ನುವಂಗ ಕಾಣ್ತಿದ್ದ. ನಾವು ಆಡ್ ಚಂದಿದ್ದ. ಅದಕ್ಕೆ ಗೌಡಂದ, ನೋಡು ನಿಂದು ಭಾಗ್ಯ, ನಮ್ಮದು ಭಾಗ್ಯ. ನಮ್ಮದು ಯಾಕೆ ಭಾಗ್ಯ ಅಂದ್ರೆ, ನಿನ್ನಂಥವು ನೀ ಮಗಳು ಕೊಟ್ಟೆ ಅಂತಂದ್ರೆ ಕಾಯಂ ನಮ್ಮ ಮನ್ಯಾಗ ಹಳೆ ಆಗಿ ಆಳಾಗಿ ಉಳಿತೀವಿ. ನಾವು ಮಾತು ತಿಳ್ಕೊಂಡ್ರೆ ನೀವು ಏನು ನಿಧಿಗಣ ಕುಂತೀರಿ ಯಾಕೋ ನೀವು. ನಮ್ಮ ಮನೆ ಹಳೆ ಆಗಿನೂ ಉಳಿತಿದೆ, ಮನೆ ಹಾಳಾಗಿನೂ ಉಳಿತಿದೆ. ಹಳೆಯಾಗಿ ಉಳಿತಿದಿ ಅಂತಂದ ನಾ ಎಕ್ಸ್ಟ್ರಾ ಸೇರಿಸಿನ ಅದನ್ನ. ಚಲೋ ಚಲೋ ಹಳೆ ಸಿಕ್ಕಂಗೆ ಆಗ್ತದೆ ನಮಗೆ. ನೀವು ಒಪ್ಪೋದಾದ್ರೆ ನನ್ನ ಮಗಳಿಗೆ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿ ನೋಡು ಅನ್ನೋದ್ರಾಗನ ಆಕೆ ಭಿಕ್ಷಾ ತಗೊಂಡು ಬಂದ್ಲು. ನೋಡ್ತಾನ ಅತ್ಯಂತ ಸುರದ್ರೂಪಿಯಾಗಿದ್ಲು. ಬಾವೆಯರ ರೂಪಿನೋಳು ದಿಟ್ಟಿ ನಟ್ಟು ಇನ್ನು ಹಿಂದೆ ಹೇಳ್ಕೊಂಡು ಬಂದಾರ ಮುಂಜಾನೆ ಇವತ್ತ. ಭಾಳ ಸುರದ್ರೂಪಿಯಾಗಿ ಭಾಳ ಚಂದಿದ್ಲು ನೋಡ್ರಿ. ನೋಡಿದ ಕೂಡಲೇ ಆ ಗೌಡ್ರ ಮಗಳನ್ನ ನೋಡಿದ ಕೂಡಲೇ, ಹುಡುಗಿ ನೋಡಿದ ಕೂಡಲೇ ಜೋಳಿಗೆ ಜಾಡಿಸಿ ಹೋಗಿದ್ಬಿಟ್ಟಿವ್. ಜೋಳಿಗಿದ್ದೇನು ಕೆಲಸ ಐತಿ ಅಂತಂದ. ಐ ಆಮ್ ಅಗ್ರಿ ಅಂದ. ಯಾರಿಗೆ? ಗೌಡ್ರಿಗೆ. ಒಪ್ಪಿಗೆ ಐತಿ ನೋಡ್ರಿ ನಮ್ಮದು. ಭರ್ಜರಿ ಮದುವೆ ಮಾಡಿದರು. ಶಿಷ್ಯಂದು ಮದುವೆ ಆಯಿತು. ಮಸ್ತ್ ಮದುವೆ ಆಯ್ತು ಏನ್ರಿ, ಭಾರಿ ಮದುವೆ ಆಯ್ತು. ಸಂಸಾರ ನಡೀತು. 4 ಮಕ್ಕಳದು. ಇದು ಗುರು ಇಲ್ಲೇ ಕುಂತದ ಹಳದಾಗ ಬರ್ತಾನ ಅದಕ್ಕೆ ಅಂತ ಗುರು ಕುಂತ. ಗುರುಗಳು ನೆನಪೇ ಇಲ್ಲ ಶಿಷ್ಯಾಗ. ಇಂಥ ಸಂಸಾರದಾಗ ಬೆರ್ತಾಗ ಗುರುಗಳು ನೆನಪಿ ಬರ್ತಾರ್ರಿ ಎಲ್ಲರ? ಅದ್ಯಾಗ ನೆನಪಿ ಗುರುಗಳು ಹೆಂಗೆ ನೆನಪಿ ಬರ್ತಾರೆ? ಗುರುಗಳು ನೆನಪಿ ಬರಂಗಿಲ್ಲ.
ಮೈ ಮರ್ತು ಬಿಟ್ಟಿದ್ದ, ಸಂಸಾರದೊಳಗೆ ಬೆರೆತು ಬಿಟ್ಟಿದ್ದ, ಮೈ ಮರ್ತು ಸಂಸಾರ ಮಾಡಕತ್ತಿದ್ದ. ಸಂಸಾರದಲ್ಲಿ ಬೆರೆತಾಗ ಗುರುಗಳು ಹೆಂಗೆ ನೆನಪಾಗ್ತಾರೆ? ದೇವರು ಗುರುಗಳು ನೆನಪಾಗ್ತಾರೆ ಅವಾಗ. ಯಾವ ದೇವರು ಯಾವ ಗುರುಗಳು ಎಲ್ಲಿಂತಂದ್ರೆ ಏನ ಅಂತಿರಲ್ಲ, ಜಿಗದಾಡಿ ಸಂಸಾರ ಮಾಡೋದಂತ. ಜಿಗದಾಡಿ ಬಡದಾಡಿ ಸಂಸಾರ ಮಾಡಕತ್ತಿದ್ದ ಅಂತಿದ್ರಾಗ ಎಲ್ಲಿ ನೆನಪಾಗಬೇಕು? ಗುರುಗಳು ಎಲ್ಲಿ ನೆನಪಾಗಬೇಕು? ಆದರೂ ಒಂದು ಮಾತು ನೆನ್ಪಿಡ್ರಿ ನೀವು, ಬಡ್ಡಿ ಕಡೆಯಿಂದ ಸ್ವಾಗಿ ಕಡೆ ಕಬ್ಬು ತಿಂದಂಗ ಪ್ರಪಂಚದ ಸುಖ, ಬಡ್ಡಿ ಕಡೆಯಿಂದ ಕಬ್ಬಿನ ಕಡೆ ಸ್ವಾಗಿ ಅದು ಕಬ್ಬಿಂದು ಸ್ವಾಗಿ ಕಡೆ. ಸಂಸಾರದೊಳಗೆ ಯಾವತ್ತು ಹಾಗೆ ಅದೇ ರಸ ಇರಂಗಿಲ್ಲ. ಅದು ರಸ ಕಡಿಮೆ ಹಾಕೋಂತ ಬರ್ತದೆ ಅದ್ರಾಗ. ಸಂಸಾರದ ಸುಖ ಹೆಂಗ ಅಂದ್ರ ನಾಲ್ಕಾಗುತ್ತಾನ ಬೇಡ, ಅವ್ರು 4ಕ್ಕೆ 4 ಬರುತ್ತಾನೂ ಅನ್ಕೊಂಡಿರ್ಬೇಕಾರ. ಹಂಗಂದ್ರೆ ಅರ್ಥ ಆಗ್ತಲ್ಲ, ಸ್ವಸ್ಥರ ಬರುತ್ತಾನ. ಪಕ್ಕ ಅನುಭವ ಐತಿ ನೋಡು. ಮತ್ತೆ ತಿನ್ಕೋಂತ ಹೋದಂಗೆ ಅದು ಬಡ್ಡಾಗ ರುಚಿ ಇರ್ತದೆ. ಬಡ್ಡಾಗ ಅಂದ್ರೆ ಅದೇ ಮದುವೆ ಆದಾಗ ಒಂದಾಗ ಬಡ್ಡ ಅಂದ್ರೆ ಅವಾಗೆಲ್ಲ ಮತ್ತೇನೇನ್ರಿ, ಅವಾಗ ಒಂದಿಷ್ಟು ಒಂದು 4 ಆಗುತ್ತಾನ, ಆ 4ಕ್ಕೆ 4 ಬರುತ್ತಾನ. ಒಂದು 4 ಮಕ್ಕಳಾಗುತ್ತಾನ, 4 ಮಕ್ಳು 4 ಮಂದಿ ಸ್ವಸ್ಥರು ಬರುತ್ತಾನೆ. ಹಿಂಗೆ ಅಂದರೆ ಸ್ಥೂಲ ಸೂಕ್ಷ್ಮ ಹೇಳಿದ್ರು ತಿಳ್ಕೊತೀರಂತ ತಿಳ್ಕೊಂಡು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಏನ್ರಿ ಅಷ್ಟೇ. ಒಂದು 10-15 ವರ್ಷ ರೀ, ಭಾಳ ಆದ್ರೆ ಮುಂದೆ ಸೌಳು ಹ್ಯಾಂಗೆ ಒಂದೊಂದು ಗಣಿಕೆ ತಿನ್ಕೊತ ಬಂದ್ರಿ ಸ್ವಾಗಿ ಸಮೀಪ ಆದಂಗ ರಸ ಏನಾಗಿಬಿಡ್ತದ. ಮೊದಲಿನ ಒಂದು ಆನಂದ ಉಳ್ತದೇನೀಗ? ಈಗ ರಸ ಏನು ಅನಿಸಿಲ್ಲ. ಭಾಳ ಮಂದಿ ಮುದುಕರು ಬಂದು ಅಂತಿರ್ತಾವೆ, ಏನ್ರಿ ನಿಮ್ಮ ಹಾದಿನೇ ಚಲೋ ಇತ್ತು ರೀ ಅಪ್ಪ, ನಿಮ್ಮ ಹಾದಿನೇ ಚಲೋ ಇತ್ತು, ನಿಮ್ಮ ಮಾತು ಕೇಳಿಲ್ಲ ಅಂತಿರ್ತಾರೆ. ಏನ್ರಿ ನಮಗೆ ಅವಾಗ ಗೊತ್ತಾಗ್ಲಿಲ್ಲ ರೀ ಅಂತಾರೆ. ಈಗ ಗೊತ್ತಾಗಿರ್ತದೆ ಅವ್ರಿಗೆ. ಈಗ ಗೊತ್ತಾಗಿ ಏನು ಮಾಡೋದು? ಈಗೇನು ಮಾಡೋದು? ಈಗ ಗಾಡಿ ಕುಂದ್ರದು ಅಟ್ಟೆ. ಈಗೇನು ಮಾಡೋ? ಉಳಂಗಿಲ್ಲ, ರಸ ಉಳಂಗಿಲ್ಲ. ಯಾಕೋ ಗಂಡ ಹೆಂಡ್ತಿ ಜಗಳ ಬಂತು, ಹೆಂಡ್ತಿ ಬೈಲಾಕ ಹತ್ತಿಲ್ಲ. ಶಿಷ್ಯನ ಕತ್ತಿ ಹೇಳಕತ್ತೀನಿ, ಮತ್ತೆ ಮರ್ತೀರ? ನಮ್ಮ ಶಿಷ್ಯನ ಮರಿಬೇಡಿ ಇನ್ನೊಂದು ಸ್ವಲ್ಪ ಹೊತ್ತು. ಜಗಳ ಹತ್ತಿ ಬಿಟ್ಟಿತ್ತು ಗಂಡ ಹೆಂಡ್ತಿಗೆ. ಅಂದ್ರೆ ಸ್ವಾದ ಕಡಿಮೆ ಆಗ್ಯದ ಅಂತ ಅದಕ್ಕೆ ಅರ್ಥ. ಈಗ ಜಗಳ ಬಂತು ಅಂತಂದ್ರೆ ರುಚಿ ಕಡಿಮೆ ಆಗ್ಯದಂತ. ಜಗಳ ಹತ್ತಿ ಬಿಟ್ಟಿತ್ತು, ಆಕಿ ಬೇಲಕ್ಕೆ ಹತ್ತಿದ್ಲು. ಏಯ್ ಪರದೇಶಿ, ನೀವೊಂದು ದಿವ್ಸ ನಮ್ಮ ಮನೆಗೆ ಪರದೇಶಿಯಾಗಿ ಬಂದಿದ್ದಿ, ನೆನಪೈತೆ ಎಲ್ಲಿ ನಿನಗೆ? ಭಿಕ್ಷುಕನಾಗಿದ್ದಿ ನೀನು, ನಿನಗ ಬದುಕೆ ಕೊಟ್ಟಕ್ಕೆ ನಾದೇನೆ. ಎಚ್ಚರೈತಿಲ್ಲ ನಿನಗೆ? ಭಿಕ್ಷುಕ ಬಂದಾನಿಲ್ಲಿ. ಬೈಲಾಕತ್ತಿಲ್ಲ ಆಕೆ. ಒಂದೆರಡು ಹೊಡೆದ್ರೆ ಪಾಡ್ರಿ. ಇವು ಈ ಕೆಟ್ಟ ಮಾತುಗಳು, ಮರ್ಮಭೇದಕ ಮಾತುಗಳು ಮನುಷ್ಯನಿಗೆ ಭಾಳ ನೋವು ಉಂಟು ಮಾಡ್ತಾವ್ರೇನ್ರಿ. ಅವಳು ಬಾಯಿಗೆ ಬಂದಂಗ ನೀ ದಿಕ್ಕಿಲ್ಲದವ, ಪರದೇಶಿ, ಭಿಕ್ಷುಕ, ಅಂಥವ ಇಂಥವ ಬೇಲಕ್ಕೆ ಹತ್ತಿದ ಕೂಡಲೇ
ಭಾಳ ಕೆಟ್ಟ ಅನ್ನಿಸ್ತು. ಮಕ್ಕಳು ಆಕೆಗೆ ಸಪೋರ್ಟ್ ಮಾಡೋರು. ಅಂಥ ಮನೆ ಹಾಗೆ ಇರ್ತದೆ ಎಲ್ಲ ಲೆಕ್ಕಾಚಾರ. ಮಾತೃಪ್ರಧಾನ ಮನೆಗಳಂತ ಒಂದಿಷ್ಟು ಇರ್ತಾವೆ. ಮಾತೃಪ್ರಧಾನ ಮನೆಗಳಲ್ಲಿ ಎಲ್ಲ ಅವಂದೇ ಆಟ ನಡೀತಿರ್ತದೆ. ಅಪ್ಪಂದೇನು ಇವಂದೇನೇನೇನೇನು ಇವನು ಮಾತಾಡ್ಸೋರು ಇವ್ನು ಕಿಮ್ಮತ್ತೇ ಇರೋಂಗಿಲ್ಲ. ಇದು ನಾಚಿಕೆ ಹಿಡಿ ಅಂತ ಮನೆಯಾಗಿರ್ತದೆ. ಅಟ್ಟೆ ಅಭಿಮಾನ ಒಂದಿಷ್ಟು ಏನಾದರೂ ಸ್ವಾಭಿಮಾನ ಅಂತಿದ್ದವರು ಅವ್ರು ಯಾರೂ ಇರೋಂಗಿಲ್ಲ. ಸೀದಾ ಬಿಟ್ಟು ಬರ್ತಾರವ್ರು. ಈಗ ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ, ಹಂಗೇನಾರ ಆಯ್ತಂದ್ರೆ ಸೀದಾ ಬಿಟ್ಟು ನೀವು ಮುಸ್ಲಮ್ಮ ಮಠಕ್ಕೆ ಬಂದು ಬಿಡ್ರಿ. ನಿಮಗೆ ಮರ್ಯಾದೆ ಸಿಗಲಿಲ್ಲ ಅಂತಂದರೆ ನಿಮಗೆ ನಾವು ಅವ್ರ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ನಾವು ಮರ್ಯಾದೆ ಕೊಡ್ತೀನಿ. ಇಂಥ ನಾಚಿಕೆಗೇಡಿ ಇರ್ತದೆ ಇದು ಮನುಷ್ಯ. ಅವರು ಎಷ್ಟು ಅವಮರ್ಯಾದೆ ಮಾಡಿದ್ರು ಅವ ಬರಂಗಿಲ್ಲ. ನಾ ಇಷ್ಟು ಧೈರ್ಯದಿಂದ ಯಾಕೆ ಹೇಳ್ತೀನಿ ಬರ್ರಿ ಅಂತ ನಿಮ್ಗೆ ಯಾಕೆ ಆಮಂತ್ರಣ ಕೊಡ್ತೀನಿ ಅಂದ್ರೆ ನೀವು ಯಾರೂ ಬರಂಗಿಲ್ಲ ಅಂತ ಗೊತ್ತು ನಮಗೆ. ನಿಮಗೆ ಎಷ್ಟು ಅಗೌರವ ಆದ್ರೂ ಎಷ್ಟು ಉಗುಳಿದ್ರು ಮಾರಿ ತೊಯ್ಯಂಗೆ ಉಗುಳಿದ್ರು ಒರೆಸ್ಕೊಂಡು ಅಲ್ಲೇ ಇರ್ತೀರಿ ಹೊರತಾಗಿ ನಮ್ಮ ಕಡೆ ಏನು ಬರಂಗಿಲ್ಲ. ಆ ಹೆಣ್ಮಗಳು ಬೈಲಕ್ಕೆ ಹತ್ತಿಲ್ಲ, ವಿಪರೀತ ಬೇಲ ಹತ್ತಿಲ್ಲ, ಅವಮಾನ ಆಯಿತು, ಕೆಟ್ಟ ಅನ್ನಿಸ್ತು. ನೀವೊಂದು ದಿವಸ ಭಿಕ್ಷುಕನಾಗಿ ಬಂದಿದ್ದೆ ನೆನಪೈತೆ ಇಲ್ಲೋ ಅಂದ ಕೂಡಲೇ ಆಗ ಗುರುಗಳು ನೆನಪೈತಂತ ಒಂದು. ಹೌದಲ್ಲ, ನಾನು ಕರೆ ಒಂದು ದಿವಸ ಈ ಮನೆಗೆ ಭಿಕ್ಷುಕರಾಗಿ ಬಂದಿದ್ದೆ, ಗುರುಗಳನ್ನ ಹಳದಾಗಿ ಕುಂದ್ರಿಸಿ ಬಂದೀನಿ, ಏನಾದರೂ ಅಂತ ತಿಳ್ಕೊಂಡು ಓಡ್ ಹೋಗಿ ನೋಡಿದ್ರಾಗನೆ ಜಪ ಮಾಡ್ಕೊತ ಅಲ್ಲೇ ಕುಂತಾರಂತೀನ ಅವರು. ಇಂದಿಲ್ಲ ನಾಳೆ ಬರ್ತಾನಂತ. ಯಾಕೆ ಈ ಉದಾಹರಣೆ ಹೇಳಿದೆ ಗೊತ್ತಾಯ್ತು ನಿಮಗೆ? ಆ ಶಿಷ್ಯ ಆ ಸಂಸಾರದಲ್ಲಿ ಬೆರೆತಾಕ್ಷಣ ಗುರುವಿನ ಮರೆತ ಹಾಗೆ ಭೋಗಿಯಾದಂಥ ಮನುಷ್ಯ ಮರೆತು ಬಿಡ್ತಾನೆ, ಅದು ಮರೆಸ್ತದೆ. ಯೋಗಿ ಜನ ಸಂಘ ಏನಂತ ಪದಪ್ರಯೋಗ ಮಾಡಿದ್ದಾರೆ ನಿಜಗುಣ ಶಿವಗಳಲ್ಲಿ? ಯೋಗಿ ಜನ ಸಂಘ. ಪರಮಾತ್ಮ ಯೋಗಿಗಳಿಗೆ ಹತ್ತಿರನಾಗಿರ್ತಾನೆ, ಯೋಗಿಗಳ ಒಡನಾಟದಲ್ಲಿರ್ತಾನೆ, ಭೋಗಿಗಳಿಂದ ಆತ ಭಾಳ ದೂರಾಗಿರ್ತಾನೆ. ಈಶಾವಾಸ್ಯೋಪನಿಷತ್ತಿನ ಮಂತ್ರ ಅದನ್ನೇ ಹೇಳ್ತದೆ. ಆತ ಪರಮಾತ್ಮ ಸಮೀಪ ಅಂದ್ರೆ ಭಾಳ ಸಮೀಪ ಅದಾನ, ದೂರ ಅಂದ್ರೆ ಭಾಳ ದೂರ ಅದಾನ ಎಂಬ ಮಾತು ಈಶಾವಾಸ್ಯೋಪನಿಷತ್ತಿನಲ್ಲಿ ಬರ್ತದೆ. ಅತ್ಯಂತ ಸಮೀಪ ಅದಾನಂತ. ದೂರ ಅಂದ್ರೆ ಎಷ್ಟು ಕೋಟಿ ಜನ್ಮಗಳ ಕಳೆದ್ರು ಅವನಿಗೆ ನೆನಪ ಆಗಂಗಿಲ್ಲ. ಭೋಗಿಯಾದಂಥ ಮನುಷ್ಯನಿಗೆ, ಸಂಸಾರಿಯಾದಂಥ ಮನುಷ್ಯನಿಗೆ. ತದ್ದೂರಂ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಶ ಭಾಯತ. ಇದು ಉಪನಿಷತ್ತಿನ ಋಷಿಗಳು ಹೇಳಿದಂಥ ಮಾತು. ಎಷ್ಟು ಚಲೋ ಮಾತೈತೆ ನೋಡಿ, ಕೇಳಿ ಲಕ್ಷ ಕೊಡ್ರಿ. ಏನಂತಾರೆ? ತದ್ದೂರೇ ತದು ಅಂತಿಕೆ ತದು ಸರ್ವಸ್ಯ ಅಂತರಸ್ಯ ತದಂತರಸ್ಯ ಸರ್ವಸ್ಯ. ಅದು ನೋಡ್ರಿ ಎಲ್ಲರ ಒಳಗೈತಿ, ಎಲ್ಲರ ಸಮೀಪ ಐತಿ. ಆ ಪರಮಾತ್ಮ ಎಲ್ಲರ ಒಳಗದಾನ, ಎಲ್ಲರಿಗೆ ಭಾಳ ಸಮೀಪ ಅದಾನ. ತದ್ದೂರೇ ಅದು ಆ ಪರಮಾತ್ಮ ಭಾಳ ದೂರ ಅದಾನ. ಯಾರಿಗೆ ದೂರ ಅದಾನ? ಕೇವಲ ಪ್ರಪಂಚ ಮಾತ್ರ ಸತ್ಯ ಅಂತ ನಂಬಿ ಪ್ರಪಂಚದ ಮೋಹದಲ್ಲಿ ಮೈ ಮರೆತಂಥ ಜನಗಳಿಗೆ ಪರಮಾತ್ಮ ಭಾಳ ದೂರ ಅದ. ಪರಮಾತ್ಮನ ಕಲ್ಪನೆ ಇಲ್ಲ ಅವರಿಗೆ. ಪ್ರಪಂಚ ಬಿಟ್ಟರೆ ಬೇರೆ ಏನು ಪ್ರಪಂಚವನ್ನು ಬಿಟ್ಟು ಬೇರೆ ಏನು ಕಲ್ಪನೆ ಬರ್ತದೆ ಹೇಳಿ ಅವರಿಗೆ? ಇನ್ಯಾವ ಕಲ್ಪನೆ ಇಲ್ಲ. ಆದ್ದರಿಂದ ತದ್ದೂರೇ ಅವರಿಗೆ ಭಾಳ ದೂರ ಅದಾನ. ಪರಮಾತ್ಮ ಭಾಳ ದೂರ ಅದಾನ.
ಯೋಗಿಗಳಿಗೆ ಮಾತ್ರ ಆತ ಒಡನಾಡಿಯಾಗಿದ್ದಾನಂತ ತಿಳ್ಕೊಂಡೇ ಏನಂದ್ರೆ ಅವರು ಯೋಗಿ ಜನಸಂಘ. ಹೇ ಪರಮಾತ್ಮ, ಯೋಗಿಗಳಿಗೆ ನೀನು ಭಾಳ ಹತ್ತಿರ ಹತ್ತಿರ ಆಗಿರುವಂಥವನು. ಯೋಗಿ ಜನಸಂಘ. ಭಾವಜ ಭಂಗ. ಪರಮಾತ್ಮ ಏನಾಗಿದ್ದಾನೆ? ಭಾವಜ ಭಂಗ. ಭಾವಜ ಅಂದರೆ, ಭಾವ ಅಂದರೆ ಮನಸ್ಸು, ಜ ಅಂದರೆ ಹುಟ್ಟು. ಮನಸ್ಸಿನಲ್ಲಿ ಹುಟ್ಟುವವ ಮನ್ಮಥ. ಅವನ ಭಂಗ ಮಾಡಿದವನೇನು? ಆ ಮನ್ಮಥನನ್ನು ಸುಟ್ಟು ಹಾಕಿದವನೇನು? ಆದ್ದರಿಂದ ಭಾವಜ ಭಂಗ ಅಂದರು ಪರಮಾತ್ಮನಿಗೆ. ಭಾವಜ ಭಂಗ. ಹೇ ಪರಮಾತ್ಮ, ನೀನು ಮನಸ್ಸಿಜನನ್ನ ನಾಶ ಮಾಡಿದವನಾಗಿದ್ದೀಯಾ. ಮತ್ತೆ ಪರಮಾತ್ಮ ಹೆಂಗಿದ್ದಾನೆ? ಪರಮಾತ್ಮನಿಗೆ ಭಕ್ತ ಇನ್ನೊಂದು ವಿಶೇಷಣವನ್ನು ಕೊಡ್ತಾ ಇದ್ದಾನೆ ನೋಡ್ರಿ. ಸುವಿಲಾಸ ನಿಧಿ. ಪರಮಾತ್ಮ ಏನಾಗಿದ್ದಾನಂತೆ? ಸುವಿಲಾಸ ನಿಧಿ. ಸುವಿಲಾಸ ನಿಧಿ ಅಂದ್ರೆ ಏನು? ಒಳ್ಳೆ ಆನಂದಕ್ಕೆ, ಒಳ್ಳೆ ಆನಂದಕ್ಕೆ, ಒಳ್ಳೆ ವಿನೋದಕ್ಕೆ ನಿಧಿ. ನಿಧಿ ಇದ್ದಂಗದೆ ನೀನು. ಆ ವಿನೋದಕ್ಕೆ ಆಶ್ರಯ ಸ್ಥಾನನಾಗಿದ್ದೀಯಾ. ಸುವಿಲಾಸ ನಿಧಿ ಅನ್ನೋದಕ್ಕೆ ಏನರ್ಥ ಹೇಳಕತ್ತೀನಿ ನಾನು? ಪರಮಾತ್ಮ ಸುವಿಲಾಸ ನಿಧಿ ಅಂತಾರೆ. ಸುವಿಲಾಸ ನಿಧಿ ಅಂತಂದರೆ ವಿನೋದಕ್ಕೆ ಆಶ್ರಯ ಸ್ಥಾನನಾದಂಥವನು. ಉಲ್ಲಾಸ ಉತ್ಸಾಹ ಎಲ್ಲದ ಪ್ರಪಂಚದಾಗ ಐತಂತ್ರನ. ಪ್ರಪಂಚದಲ್ಲಿ ಭ್ರಮ ಆಗ್ಯದ ನಿಮಗಷ್ಟೇ. ರಸೋಬೈಸಹ ಶಾಸ್ತ್ರ ಏನು ಹೇಳ್ತದೆ? ರಸೋಬೈಸಹ ಅಂತ ಹೇಳ್ತದೆ. ರಸಸ್ವರೂಪನಾದವನು ಪರಮಾತ್ಮ ಅದಾನ. ರಸಹೀನ ಐತಿ ಪ್ರಪಂಚ. ಕರೆ ಕರೆ ರಸಸ್ವರೂಪನಾದವನು ಆ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ಅವನಿಗೆ ಏನು ಪದಪ್ರಯೋಗ ಮಾಡ್ತಾ ಇದ್ದಾರೆ ಶ್ರೀಮನ್ ನಿಜಗುಣ ಶಿವಗಳು? ಸುವಿಲಾಸ ನಿಧಿ ಅಂತ ಕರೀತಾರೆ. ಸುವಿಲಾಸ ಅಂದ್ರೆ ಏನ್ರಿ? ಎಲ್ಲ ಉಲ್ಲಾಸಕ್ಕೆ, ಎಲ್ಲ ರಸಗಳಿಗೆ ಆಶ್ರಯ ಸ್ಥಾನನಾದವನು. ಅದು ವಿನೋದವೇ ಅದು ಕರುಣಾ ರಸವೇ ಆಗಿರಬಹುದು, ಮತ್ಯಾವುದೋ ರಸ ಆಗಿರಬಹುದು. ಆ ಎಲ್ಲ ರಸಸ್ವರೂಪಿಯಾದವ ಪರಬ್ರಹ್ಮ. ಆದ್ದರಿಂದಲೇ ಶ್ರುತಿಯು ರಸೋವೈಸ ಅಂತ ವರ್ಣ ಮಾಡಿದೆ. ಪರಮಾತ್ಮ ರಸಸ್ವರೂಪನಾಗಿದ್ದಾನೆ, ಪ್ರಪಂಚ ರಸಹೀನವಾಗಿದೆ. ಆದ್ದರಿಂದ ಸುವಿಲಾಸ ನಿಧಿ. ಅವನಿಗೆ ಏನಂತ ಕರೆದ್ರು? ಸುವಿಲಾಸ ನಿಧಿ. ಹೇ ಪರಮಾತ್ಮ, ನೀನು ಸುವಿಲಾಸ ನಿಧಿಯಾಗಿದ್ದೀಯಾ. ಸುವಿಲಾಸ ನಿಧಿಯಾಗಿರ್ತಕ್ಕಂಥ ಹೇ ಪರಮಾತ್ಮ, ಸುವಿಲಾಸ ನಿಧಿಯಾಗಿರ್ತಕ್ಕಂಥ ಹೇ ಪರಮಾತ್ಮ, ನನ್ನ ಒಂದಿಷ್ಟು ನೋಡು. ಹೇ ಗುರುಶಂಭುಲಿಂಗ, ಹೇ ಪರಮಾತ್ಮ, ಆನಂದದಾಯಕನಾಗಿರ್ತಕ್ಕಂಥ, ಆಚಾರ್ಯ ರೂಪನಾಗಿರ್ತಕ್ಕಂಥ, ಸುಖೋತ್ಪತ್ತಿಗೆ ಕಾರಣನಾಗಿರ್ತಕ್ಕಂಥ ಹೇ ಗುರುಶಂಭುಲಿಂಗ, ನನ್ನ ದಯದಿಂದ ನೋಡು. ಇಲ್ಲಿವರೆಗೂ ಬರೀ ಇವು ಪರಮಾತ್ಮನಿಗೆ ಸಂಬೋಧನೆ ಅಂತಾರೆ. ಅವನು ವರ್ಣ ಮಾಡಿ ಈಗ ತನ್ನ ತಾಪವನ್ನು ಪರಮಾತ್ಮನ ಮುಂದೆ ಈಗ ತೋಡ್ಕೊತಾನೆ ಈ ನುಡಿಯಲ್ಲಿ. ನನ್ನನ್ನು ಒಂದಿಷ್ಟು ಕರುಣಾ ದೃಷ್ಟಿಯಿಂದ ನೋಡು. ನನ್ನ ಪರಿಸ್ಥಿತಿ ಏನಾಗಿದೆ ಹೇಳ? ಅಸುರ ಕರ್ಮವೇ ತನಗಂಗ ಅಂಗವಾಗಿ ಮೋಸದೊಳಿನಿತು ಸುಖಭೋಗಕ್ಕಾಗಿ ಭಾಸುರಾನಂದದ ಮುಕ್ತಿಯನ್ನು ನೀಗಿ ಜೀವ ಘಾಸಿಯಾಗುತ್ತಿದೆ. ಇದು ಅವನ ಪರಿಸ್ಥಿತಿಯನ್ನು ಹೇಳ್ಕೊತಾ ಇದ್ದಾನೆ. ಇವಾಗ ಘಾಸಿ ಆಗುತ್ತೆ. ನಾನು ಘಾಸಿಗೊಳ್ತಾ ಇದ್ದೇನೆ, ನಾನು ದುಃಖಿ ಆಗ್ತಾ ಇದ್ದೇನೆ. ಎದರಿಂದ ದುಃಖಿ ಆಗಿದ್ದೀಯಪ್ಪ ಅಂದರೆ ಅಸುರ ಕರ್ಮ ವೇತನಗಂಗವಾಗಿ ನಾನು ಬರೀ ಅಸುರ ಕರ್ಮವನ್ನೇ ಮಾಡ್ತಾ ಇದ್ದೇನೆ. ಏನು ಅಸುರ ಕರ್ಮ ಅಂದರೆ ಏನು? ಅದನ್ನು ಅರ್ಥೈಸ್ಕೋಬೇಕು ಸರಿಯಾಗಿ. ಅಸುರ ಕರ್ಮ, ಸಂಸಾರವೇ ಸತ್ಯ, ಇಲ್ಲಿ ವಿಷಯ ಭೋಗವೇ ಸತ್ಯ ಅಂದ ಮನುಷ್ಯ ಅದರ ಪ್ರಾಪ್ತಿಗಾಗಿ ಅನಂತ ತಪ್ಪುಗಳನ್ನು ಮಾಡ್ತಾನೆ ಅಲ್ಲ? ತಪ್ಪು ಮಾಡಂಗ ನಾವು ರಾಕ್ಷಸೀಯ ಕರ್ಮ ಅಂತ ಅದಕ್ಕೆ ಅರ್ಥ. ಸುರ ಅಂದ್ರೆ ದೇವತೆಗಳು, ಅಸುರ ಅಂದ್ರೆ ರಾಕ್ಷಸರು. ಅಸುರ ಕರ್ಮ ಅಂದ್ರೆ ರಾಕ್ಷಸೀಯ ಕರ್ಮ, ರಾಕ್ಷಸರು ಮಾಡ್ತಕ್ಕಂಥ ಕರ್ಮ, ದುಷ್ಟರು ಮಾಡ್ತಕ್ಕಂಥ ಕರ್ಮ. ದುಷ್ಟರು ಮಾಡ್ತಕ್ಕಂಥ ಕರ್ಮ ದುಷ್ಕರ್ಮ, ಪಾಪಕರ್ಮ. ಈ ಕುಡಿದ್ರಾಗ ಆನಂದ ಅದ ಅಂತ ಮನುಷ್ಯ ಕುಡಿಯುವ ಸಲುವಾಗಿ ಎಷ್ಟು ತಪ್ಪು ಮಾಡ್ತಾನೆ. ಏನೆಲ್ಲ ಸುಳ್ಳು ಹೇಳ್ತಾರ ನೋಡ್ರು.
ಅದ್ರಾಗ ಆನಂದ ಕಂಡಿರ್ತದೆ ಅವನಿಗೆ. ಅದು ಬಿಟ್ಟರೆ ಬೇರೆ ಯಾವುದು ಆನಂದ ಅನ್ಸಂಗಿಲ್ಲ. ಏನು ಮಾಡ್ಲಕ್ಕೂ ಹೆಸಂಗಿಲ್ಲ. ಮಾಡ್ಕೊಂಡು ಹೆಂಡ್ತಿನೇ ಮಾರ್ತಾವ ಅವು ಕುಡುಕರು. ಎಷ್ಟೋ ಉದಾಹರಣೆಗಳುಂಟು. ಮನ್ಯಾಗ ಇದ್ದು ಬಿದ್ದುದೆಲ್ಲ ಮಾರೋದು ಅಷ್ಟೆಲ್ಲ. ಹೆಂಡ್ತಿ ಮ್ಯಾಗಿನ ಮೈ ಮ್ಯಾಗಿನ ಒಡವೆ ವಸ್ತು ಒಡವೆ ತಾಳಿ ಮಾರೋದು ಅಷ್ಟೆಲ್ಲ. ಕುಡಿಯೋ ಸಲುವಾಗಿ ಹೆಂಡ್ತಿನ ಮಾರಿದವ್ರು ಅದಾರೆ ಎಷ್ಟೋ ಮಂದಿ, ಇಲ್ವೇನ್ರಿ? ಅವನು ರಾತ್ರಿ ಹೆಂಡ್ತಿ ಕಾಡ್ಕೊಂಡು ಅಳ ಹತ್ತಿದ್ನಂತ ಕುಡುಕ. 1,000 ಅಳಕ್ಕೆ ಹತ್ತಿದ್ ಕುಡುಕ. ನಾ ಇನ್ನು ಮುಂದೆ ಈ ತಪ್ಪು ಮಾಡಂಗಿಲ್ಲ, ನಾ ಭಾಳ ತಪ್ಪು ಮಾಡಿದೆ, ನಿನ್ನ ಬದುಕನ್ನು ಹಾಳು ಮಾಡಿದೆ, ಮನೆ ನರಕ ಮಾಡಿದೆ. ಅವ್ರು ಕುಡಿಯೋದೇ ಇರುವಾಗ ಭಾಳ ಚಂದ ಮಾತಾಡ್ತಿರ್ತಾರೆ ಅವರು. ನಾ ಭಾಳ ಮಂದಿ ನೋಡೀನಿ ಇಷ್ಟು ಚಂದ ನಮ್ಕಿನ್ನ ಚಂದ ಮಾತಾಡ್ತಾರೆ ನೋಡು ಅವ್ರು. ಮಾತಾಡೋಕೆ ನಾವೇ ಶಾಣ್ಯಾರ ಅಂತ ತಿಳ್ಕೊಂಡಿದ್ದು ನಾನು. ಮೊನ್ನೆ ಒಬ್ಬ ಕುಡುಕ್ ಭೇಟಿಯಾಗಿದ್ದು ನನಗೆ. ಎಷ್ಟು ಚಂದ ಮಾತಾಡಕತ್ತಿದ್ದವ. ಅವ್ರು ಕುಡಿಲಾರ್ದಾಗ ಮಾತಾಡ್ತಾ ಇದ್ರೆ ಅದು ಯಾರು ಕುಡ್ಕೊಳ್ಬೇಕು ಅವ್ರಿಗೆ? ಎಷ್ಟು ಚಂದ ಮಾತಾಡ್ತಾರೆ, ಎಷ್ಟು ಒಳ್ಳೊಳ್ಳೆ ಪುಣ್ಯದ ಮಾತಾಡ್ತಿರ್ತಾರೆ. ಆ ಹೆಂಡ್ತಿಗೆ ಕಾಳು ಹಿಡ್ಕೊಂಡು ಎಲ್ಲೆಲ್ಲಿ ಬಿಡವಲ್ಲ. ನಾನು ಕ್ಷಮಾ ಮಾಡೀನಂತ ನೀನು ನನ್ನ ಕ್ಷಮಾ ಮಾಡಿನಂತ ಅನ್ನೋದ್ರವರೆಗೂ ನಾನು ನಿನ್ನ ಕಾಲು ಬಿಡಂಗಿಲ್ಲ ಅಂತ ಕಾಲು ಹಿಡ್ಕೊಂಡ. ಆಯ್ತು ಬಿಡ್ರಿ, ಕಾಲು ಬಿಡ್ರಿ. ಇನ್ಮ್ಯಾಗ ಕುಡಿಬೇಡ್ರಿ. ಇನ್ನೆಂದೆಂದೂ ಕುಡಂಗಿಲ್ಲ ನಾನು. ಕೊಡೋದ್ರ ನಿನ್ನ ತಾಳಿ ಆಣೆ ಆಗ್ಯದ. ಆ ತಾಳಿ ಮಾರ್ಯಾನ ಎಷ್ಟು ದಿವಸ ಆಯ್ತದ ಮಾರಿ ಅನ್ಸತಿ. ತಾಳಿ ಆಣಿ ಅಂತಾರೆ, ಮಕ್ಕಳ ಆಣಿ ಅಂತ. ನಾ ಇನ್ನೆಂದೆಂದೆಂದೆಂದು ಕುಡಂಗಿಲ್ಲ ನೋಡು ಅಂದ. ಭಾಳ ಖುಷಿ ಆಯ್ತು ಪಾಪ ನಮಗೆ. ಇಂಥ ಖುಷಿ ಆಯಿತು. ಪಶ್ಚಾತ್ತಾಪ ಆಗ್ಯದ ನನ್ನ ಗಂಡಕ್ಕೆ. ಎಂಥ ಪಶ್ಚಾತ್ತಾಪ ಅಂದ್ರೆ ಕಾಲು ಹಿಡಿದು ಕ್ಷಮ ಕೇಳಕೈತೆ ನನಗೆ ಇವತ್ತ. ಆಯ್ತು ಬಿಡ್ರಿ, ಆಯ್ತು ಬಿಡ್ರಿ. ಇಲ್ಲ ಇಲ್ಲ ಇಲ್ಲ, ನಿನಗೆ ಭಾಳ ತ್ರಾಸು ಕೊಟ್ಟೆ, ಮನೆ ನರಕ ಮಾಡಿಬಿಟ್ಟೆ ಕುಡ್ದು. ಇನ್ನು ಮುಂದೆ ನನಗೆ ಬುದ್ಧಿ ಭೇಟಿ ಆಗ್ಯದ. ನಾ ಇನ್ನು ಮುಂದೆ ಎಂದೆಂದೂ ಕುಡಿಯಂಗಿಲ್ಲ, ಕ್ಷಮ ಮಾಡಿ ನಾನು ಅನ್ಲಕ್ಕಿ. ಆಯ್ತು ಕ್ಷಮ ಮಾಡೀನಿ ಬಿಡ್ರಿ, ಕ್ಷಮ ಮಾಡಿ ನಾನು 3 ಸಲ ಆಯ್ತು ಕ್ಷಮ ಮಾಡೀನಿ ಬಿಡ್ರಿ ಅಂತ ಕಾಲು ಬಿಡಿಸ್ಕೊಂಡ್ಲು. ಆ ಹೆಣ್ಮಗಳಿಗೆ ಎಷ್ಟು ಖುಷಿ ಆಗಿತ್ತು ರೀ. ಗಂಡಗೆ ಎಷ್ಟು ಪಶ್ಚಾತ್ತಾಪ ಆಗಿ ಗಾಡ್ ಪ್ರಾಮಿಸ್ ಅಂತ ಹೇಳಿ ದೇವ್ರ ನಾಣಿ ಮಾಡಿ ನಾ ಇನ್ನು ಕುಡಿಯಂಗಿಲ್ಲ, ನಿನ್ನ ನಾಣಿ ಮಾಡಿ ಹೇಳ್ತೀನಿ ಕುಡಿಯಂಗಿಲ್ಲ ಅಂತ ಅಂದಾನ ಅಂತ ಹೇಳಿ ಇಂಥ ಖುಷಿಯೊಳಗೆ ರಾತ್ರಿ ಆಗ್ಯದ. ರಾತ್ರಿ 10 ಗಂಟೆ ಟೈಮ್. ಎಲ್ಲರ ಮನೆಗೆ ಹೋಗೋ ಹೇಳಕ್ಕೆ ಹತ್ತಿಲ್ಲಕ್ಕೆ ಅನ್ರಿ. ಸಂಗವನ ಮನೆಗೆ ಹೋದ್ಲಕ್ಕಿ ಮನ್ಕೊಳಕ್ಕೆ ಹತ್ತಾಳ. ಮನ್ಕೊಳಕ್ಕೇನು ಕುಂದ್ರಿಸಿ ಹೇಳತ್ಲು. ನನ್ನ ಗಂಡಗೆ ಬುದ್ಧಿ ಬಂದದ ಯಾಕ ಕಾಡ್ಕೊಂಡು ಕ್ಷಮ ಕೇಳ್ಯಾರ ನನಗೆ. ಮುಂದೆ ನಿಂಗವನ ಮನೆಗೆ ಹೋದ್ಲು. ಆಕೆ ಮನ್ಕೊಂಡಾಕಿನ ಎಬ್ಬಿಸಿ ಹೇಳಿದ್ಲು, ನನ್ನ ಗಂಡಗೆ ಬುದ್ಧಿ ಬಂದದ ಯಾಕ ಕುಡಿದಲ್ಲ ಅಂದ. ಓಣಿ ಎಲ್ಲ ತಿರುಗಾಡ್ಕೊಂಡು ಹೇಳ್ಕೊಂಡು ತಾಸತನ ಎಲ್ಲರ ಮನ್ಕೊಂಡವ್ರನ್ನ ಎಬ್ಬಿಸಿ ಹೇಳಿ ಬರ್ತಿದ್ಲು ಮನೆಗೆ. ಎಲ್ಲರಿಗೆ ಹೇಳಿ ನೀವು ರಾತ್ರಿ ಆಯ್ತು ಅಂತ ತಿಳ್ಕೊಂಡು ಮನೆ ಕಡೆ ಬರೋದ್ರಾಗನೇ ಇವ ಮಾತು ಕುಡ್ದೇ ಹೊಂಟಾನ ಜೋತಾಡ್ಕೊಂತ. ಇಲ್ಲಿ ತನಕ ಕುಡಿದಿಲ್ಲ ಅಂತಂದ. ಹೆಂಗೆ ಕುಡ್ದ ಹಿಂಗೆ ಕುಡಿಲಕ್ಕೆ ದುಡ್ಡಾರ ಎಲ್ಲಿ ಬಂತು? ಆಕಿಗೆ ಮೊದಲು ಅನ್ಕೊಂಡಿದ್ಲು ಕಾಲು ಹಿಡ್ಕೊಂಡಾಗ ಇವ ದುಡ್ಡು ಕೇಳಕ್ಕೆ ಮಾಡ್ಲಕತ್ತೇನ ಅಂಥೇಳಿ. ಅದಕ್ಕೆ ದುಡ್ಡಾರ ಕೇಳಿಲ್ಲ ಎಂದು ದುಡ್ಡಿಗೆ ಕಾಣವ ಇನ್ನು ಕುಡಿದಿಲ್ಲ ಅಂಥೇಳಿ ಕಾಲು ಹಿಡ್ಕೊಂಡು ಕುಂತಿದ್ದ. ದುಡ್ಡಾರ ಇರಲಿಲ್ಲ ಇವನ ಹತ್ರ. ಇವು ದುಡ್ಡು ಎಲ್ಲಿಂದ ಬಂದು ಅಂತ ಡೌಟ್ ಬಂದು ಕಾಲು ನೋಡ್ಕೊಳಕ್ಕೆ ಹತ್ತಾಳ. ಕಾಲು ಹಿಡ್ಕೊಳ್ಳೋಣ ಹೋದಾಗವ ಕಾಲದ ಚೈನ್ ಬಿಚ್ಕೊಂಡನವ. ಅವನು ಒತ್ತಿಟ್ಟು ಕುಡ್ದು ಬಂದ. ನಾನು ಏನು ಮಾಡ್ತೀನಿ? ಆದ್ದರಿಂದ ಭಾಸುರ ಸುಖವನ್ನ ನೀಗಿ ಈತ ವಿಷಯ ಸುಖಕ್ಕಾಗಿ ಏನು ಮಾಡ್ತಾನೆ? ಅಸುರ ಕರ್ಮಗಳನ್ನು ಮಾಡ್ತಾನೆ ಅಂದ್ರೆ ಶ್ರೀಮನ್ನಿಜುಣ ಶಿವಗಳು. ಅಸುರ ಕರ್ಮಗಳನ್ನು ಮಾಡೋದು ಎದರ ಸಲುವಾಗಿ? ಮೋಸದೊಳಿ ನಿತ್ಯ ಸುಖ ಭೋಗಕ್ಕಾಗಿ.
ಕ್ಷಣಿಕವಾಗಿರ್ತಕ್ಕಂಥ ಸಂಸಾರದ ಭೋಗ ಸುಖಕ್ಕಾಗಿನೆಲ್ಲ ಎಲ್ಲ ಪಾಪ ಮಾಡು. ಏನು ಪಾಪ ಮಾಡ್ತಾನಲ್ಲ ಮನುಷ್ಯ, ಯಾತ್ರ ಸಲುವಾಗಿ ಮಾಡ್ಯಾನ್ರಿ? ಸಂಸಾರದ ಸುಖ ಭೋಗ. ಅದು ಎಂಥದ್ದು? ಭಾಳ ಚಂದ ಪದಪ್ರಯೋಗ ಮಾಡಿದಾರೆ ಅದಕ್ಕೆ. ಇನಿತು ಸುಖ ಭೋಗ ಅಂದಾರ ಅವ್ರು. ಏನು ಆನಂದ ಆಗ್ತದ್ರಿ? ಆ ಕುಡಿತಾರಲ್ಲ ಕೇಳ್ರಿ, ಎಷ್ಟು ಆನಂದ ಆಗಿರ್ತದ? ಆ ಕುಡಿ ಹೊತ್ತಿನಾಗ ಮೂಗು ಹಿಡಿದು ಕುಡಿತಿರ್ತಾವೆ ನೋಡಿ. ನಾನು ಅಟ್ ವಾಸನೆ ಇರ್ತದೆ. ನೀವೇನು ನೋಡಕ್ಕೆ ಹೋಗಿದ್ರ ಅಂದ್ರೆ ಅವು ಕಣಿ ಬಿದ್ದಿರ್ತವಲ್ಲ ಏನ್ರಿ? ಆ ಸೀರಿಯಲ್ ಪರಿಯಲ್ ಯಾವಾಗಾರ ಒಂದಿಟ್ಟು ನೋಡ್ತಿರ್ತಾರಲ್ಲ ಏನ್ರಿ? ಅಷ್ಟು ಹೊಲಸು ವಾಸನೆ ಇರ್ತದೆ. ಇನಿತು ಸುಖ ಭೋಗಕ್ಕಾಗಿ ಅಂದ್ರೆ ಒಂದು ಕ್ಷಣದ ಸುಖ ಭೋಗಕ್ಕಾಗಿ ಏನ್ರಿ ಬಾಸುರಾನಂದದ ಮುಕ್ತಿಯನ್ನು ನೀಗಿ. ನಾನು ಇದನ್ನೇ ಭಾಳ ವಿವರವಾಗಿ ಮಾತನಾಡ್ಬೇಕಂತ ಮಾಡಿದ್ದೆ, ಸಮಯ ಆಗ್ತಾ ಬಂತು. ಮತ್ತೆ ಪ್ರಸಂಗ ಬಂದಾಗ ನೋಡುವ ಅದನ್ನು. ಭಾಸುರಾನಂದದ ಶೋಭಿಸ್ತಕ್ಕಂಥ ಆನಂದದ ಮುಕ್ತಿಯನ್ನು ಬಿಟ್ಟುಕೊಡ್ತಾನೆ. ಭಾಸುರಾನಂದವನ್ನು ನೀಗಿ ಜೀವ ಘಾಸಿಯಾಗುತ್ತಿದೆ. ನನ್ನ ಜೀವ ದುಃಖವನ್ನು ಹೊಂದುತ್ತಿದೆ, ಪ್ರತಿ ಕ್ಷಣ ದುಃಖವನ್ನು ಹೊಂದುತ್ತದೆ. ಒಂದು ಕ್ಷಣದ ಸುಖಕ್ಕಾಗಿ ನಾನು ಅನಂತ ತಪ್ಪು ಮಾಡ್ತಾ ಇದ್ದೇನೆ, ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಬರೀ ಪಾಪ ಕಾರ್ಯಗಳನ್ನೇ ಮಾಡ್ತಾ ಇದ್ದೇನೆ. ಹೇ ಪರಮಾತ್ಮ, ಬರೀ ಪಾಪವನ್ನು ಮಾಡಿ ಕ್ಷಣ ಸುಖಕ್ಕಾಗಿ, ಅತ್ಯಂತ ಕ್ಷಣಿಕ ಸುಖಕ್ಕಾಗಿ ಆನಂದ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನು ನಾನು ಬಿಟ್ಟು ಹಾಕ್ತಾ ಇದ್ದೇನೆ, ತ್ಯಾಗ ಮಾಡ್ತಾ ಇದ್ದೇನೆ. ಆದ್ದರಿಂದ ಹೇ ಪರಮಾತ್ಮ, ನನ್ನನ್ನು ಪಾಲಿಸು. ಯಾವ ಈ ಪ್ರವೃತ್ತಿಯಿಂದ ನನ್ನನ್ನು ಪಾರು ಮಾಡು. ಭೋಗ ಸುಖದತ್ತ ಏನು ಮನಸ್ಸು ವಾಲಿದೆಯಲ್ಲ, ಆ ಪ್ರವೃತ್ತಿಯನ್ನು ಕಡಿಮೆ ಮಾಡಿ ಭಾಸುರಾನಂದದ ಮುಕ್ತಿಯೆಡೆಗೆ ನನ್ನ ಮನಸ್ಸು ಹರಿಬೇಕು. ಪ್ರಪಂಚದ ಆಸಕ್ತಿ ಕಡಿಮೆ ಆಗಬೇಕು. ಪರಮಾತ್ಮ, ನಿನ್ನ ಪ್ರೀತಿ ಹೆಚ್ಚಿಗೆ ಆಗಬೇಕು. ಹಾಗೆ ಎನ್ನನ್ನೇ ಪಾಲಿಸು. ನನ್ನನ್ನು ಈ ರೀತಿ ಕರುಣೆ ತೋರಿ ನನ್ನನ್ನು ಪಾಲಿಸು, ರಕ್ಷಿಸು ಅಂಥೇಳಿ ಶಿಷ್ಯ ಭಕ್ತ ಪ್ರತಿಜ್ಞೆ ಮಾಡ್ತಾನೆ. ಮುಂದಿನ ಪದದಿಂದ ಈ ಸಂಸಾರದಾಗ ನಾನು ಯಾಕೆ ಹಾಕಿದೆ ಹೇಳು. ಏನಂದ್ರು, ಸಂಸಾರದಲ್ಲಿ ಬೆರ್ತ ಸಲುವಾಗಿ ದೇವರನ್ನು ಮರೆತೀವಿ. ಇಂಥ ನಿನ್ನ ಮರೆಸು ಸಂಸಾರ ಮಾಡ್ದವ ನೀನೇ, ತಪ್ಪು ಮಾಡ್ದವ ನೀನು, ಶಿಕ್ಷೆ ನಮಗೆ. ಇದು ಯಾವ ನ್ಯಾಯ ಅಂತ ಜಗಳ ತೆಗ್ಯಾಮದ ನಾಳೆಗೆ ದೇವ್ರ ಜೊತೆಗೇನೆ. ಭಾಳ ಚಲೋ ಐತಿ ದೇವ್ರ ಜೊತೆ ಜಗಳ ಮಾಡಿದ್ರೆ ಏನ್ರಿ, ದೊಡ್ಡವ್ರ ಜೊತೆನೇ ಮಾಡಬೇಕು. ನಾಳೆಗೆ ಜರ ಜಾಸ್ತಿ ಮಂದಿ ಬರ್ರಿ, ಯಾಕಂದ್ರೆ ಆ ದೇವ್ರು ಜರ ಹಣಿಯೋದು ಭಾಳ ಕಷ್ಟ. ಇಂಥ ನಿನ್ನ ಮರೆಸುವಂಥ ಸಂಸಾರವನ್ನು ಯಾಕೆ ಮಾಡಿ ನನಗೆ ಹೈರಾಣಕ್ಕೆ ಹಾಕಿದೆ ಹೇಳು ಅಂಥೇಳಿ ಶಿಷ್ಯ ನ್ಯಾಯ ಕೇಳವದ ನಾಳೆಗೆ. ಏನ್ರಿ, ಬೇಕೇ ಬೇಕು ಏನೋ ಅಂತಿರ್ತಿರಲ್ಲ, ಬೇಕೇ ಬೇಕು, ನ್ಯಾಯ ಬೇಕು. ನಾಳೆಗೆ ನ್ಯಾಯ ಕೇಳೋದೈತಿ, ಹೋರಾಟ ಮಾಡೋದೈತಿ. ಭಾಳ ಚಂದ ಐತಿ ನಾಳಿನ ಪದ್ಯ.